ಪಾಪ ನನ್ ಕೆಳೆಯತ್ತಿದೆ ಚಿಕನ್ ಕಬಾಬ್ ಮಾಡ್ಕೊಳ್ತೀರಾ? ನಮ್ಮಪ್ಪನ ಕೈಲೇ ಆಗಿಲ್ಲ ಅಂದ್ಮೇಲೆ ನಮ್ಮ ಅಪ್ರಾಣೆಗೂ ಇನ್ಯಾವನ್ ಕೈಲೂ ಆಗಲ್ಲ. ಹೋಗಿ ಚಿಕನ್ ಅಲ್ಲಿ ಪಿಜ್ಜಾಲ್ ಇದೆಯಲ್ಲ ಅದಾದ್ರೂ ಮಾಡ್ಕೊಡಿ. ಓಕೆ ಸರಿ ಆಯ್ತು ಡನ್. ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಪಾಪ ವಾಸ್ನೆ ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು ಆಸ್ಕರ್. ಬ್ಯಾಟ್ಸ್ಮನ್ ಯಾವತ್ತು ಇಲ್ಲದ ಇವತ್ತು ಕಬಾಬ್ ಕೇಳ್ಬಿಟ್ಟು ಅಂತೇಳಿ ನಾನು ಗೇಟ್ಗೆ ಹೋಗ್ಬಿಟ್ಟು ಒಂದು ಕೆಜಿ ಚಿಕನ್ ತಗೊಂಬರೋಷ್ಟೊಳಗೆ ಮನೆಗೆ ಮಸಾಲೆ ಎಲ್ಲ ರೆಡಿ ಮಾಡಿದ್ರು. ಪೀಸ್ಗಳಿಗೆಲ್ಲ ನೀಟಾಗಿ ಮಸಾಲೆ ಮಿಕ್ಸ್ ಮಾಡೋಷ್ಟೊಳಗೆ ಒಲೆ ಮೇಲೆ ಎಣ್ಣೆ ಕಾದು ಕೊತ್ತ ಅಂತ ಕುದೀತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಎಣ್ಣೆಗೆ ಕಬಾಬ್ ಹಾಕಿದ್ನೆ. ಇನ್ನೊಂದು ಕಡೆ ಏನು ಮಾಡಿದ್ಲು, ನಮ್ಮಳು ಫ್ರೈ ಮಾಡಿದ್ಲು. ಫ್ರೈ ಅದು ಎಲ್ಲ ರೆಡಿ ಆಗಿತ್ತು. ಅದು ರೆಡಿ ಆಗ್ತಿದ್ದಂಗೆ ಕಬಾಬೂ ಬೆಂದಿತ್ತು. ಸರಿ ಅಂತೇಳಿ ನಮ್ಮ ಬ್ಯಾಟ್ಸ್ಮನ್ನು ಬಾಪಪ್ಪ ಬಿರಿಯಾನಿ ಹೊಟ್ಟೆಸ್ತದೆ ಅಂತ ಹೇಳಿದ್ನು. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಮುದ್ದೆ, ಚಿಕನ್ ಸಾರು, ಚಪಾತಿ, ಕಬಾಬು ಎಲ್ಲ ಹಾಕೊಂಡು ಕೂತ್ಕೊಂಡ್ರೆ ಎಲ್ಲ ಐಟಮ್ಗಳೂ ಸಖತ್ತಾಗಿತ್ತು. ಟೇಸ್ಟ್ ಮಸ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ಯಾಟ್ಸ್ಮನ್ನ ಸೂಪರ್ ಅನ್ನೋದು ಮಾತ್ರ ಬಿಡಲ್ಲ. ಇವತ್ತಿನ ಕತೆ ಎಷ್ಟು ಫ್ರೆಂಡ್ಸ್, ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ. ಭವಿನ್ ಹೆಂಗಾಯ್ತು ಲಾಲಿಪಪ್ಪ? ಸೂಪರ್ ಆಗೈತೆ ಪಾಪ. ಅವಾಗ ಸ್ಮೆಲ್ ಒಂದೇ, ಇವಾಗ ಸೂಪರ್ ಆಗೈತೆ. ಅವಾಗ ಮಾತ್ರ ಸ್ಮೆಲ್ಲಾ? ಓಕೆ ಸ್ಮೆಲ್ ಹಾಂ ಬೆಂದಿದ್ಮೇಲೆ ಸ್ಮೆಲ್ ಇಲ್ಲ. ಇವಾಗ ಗಮ್ಮಂತೈತಾ? ಹಾಂ ಓಕೆ.